ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಸವೇಶ್ವರ ನಗರ, ಭಾರತ್ ನಗರ, ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ರಕ್ತದಾನ ಶಿಬಿರವನ್ನ ಶ್ರೀ ಹನುಮ ಗೆಳೆಯರ ಯುವ ಬಳಗ ಹಾಗೂ ಜ್ಯೋತಿಷ್ಯರು, ಅರ್ಚಕರು, ವಾಸ್ತುಶಾಸ್ತ್ರಜ್ಞರಾದಂತಹ ಲೋಕನಾಥ ಸ್ವಾಮಿಯವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ರಕ್ತದಾನ ಶಿಬಿರ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಹಾಗೆ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಎಲ್ಲದಕ್ಕೂ ಮಿಗಿಲಾದ ದಾನ ರಕ್ತದಾನ, ಮಹಾದಾನ. ರಕ್ತದಾನ ಮಾಡಿ ಪ್ರಾಣ ಉಳಿಸಿ. ಜ್ಯೋತಿಷ್ಯರು, ಅರ್ಚಕರು, ವಾಸ್ತುಶಾಸ್ತ್ರಜ್ಞರಾದಂತಹ ಲೋಕನಾಥ ಸ್ವಾಮಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಸವೇಶ್ವರ ನಗರದ ಭರತ್ ನಗರದ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ರಕ್ತದಾನ ಶಿಬಿರವನ್ನ ಶ್ರೀ ಹನುಮ ಗೆಳೆಯರ ಯುವ ಬಳಗ ಹಾಗೂ ಜ್ಯೋತಿಷ್ಯರು, ಅರ್ಚಕರು, ವಾಸ್ತುಶಾಸ್ತ್ರಜ್ಞರಾದಂತಹ ಲೋಕನಾಥ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ ತಂಡೋಪತಂಡವಾಗಿ ಯುವ ಪಡೆ ರಕ್ತದಾನ ನೀಡಲು ಆಗಮಿಸಿ ರಕ್ತದಾನವನ್ನು ನೀಡಿದ್ರು. ಈ ರಕ್ತದಾನ ಶಿಬಿರ ಯಲಹಂಕ ಲಯನ್ಸ್ ರಕ್ತ ನಿಧಿ ಕೇಂದ್ರದ ವೈದ್ಯಾಧಿಕಾರಿಗಳು, ಸಹಾಯಕರು ಹಾಜರಿದ್ದು ದಾನಿಗಳಿಂದ ರಕ್ತವನ್ನ ಸಂಗ್ರಹಿಸಿದ್ರು. ರಕ್ತದಾನ ಶಿಬಿರದಲ್ಲಿ ಶ್ರೀ ಹನುಮ ಗೆಳೆಯರ ಯುವ ಬಳಗ ಹಾಗೂ ಜ್ಯೋತಿಷ್ಯರು, ಅರ್ಚಕರು, ವಾಸ್ತುಶಾಸ್ತ್ರಜ್ಞರಾದಂತಹ ಲೋಕನಾಥ ಸ್ವಾಮಿಯವರು ಸ್ವತಃ ರಕ್ತದಾನ ನೀಡುವ ಮೂಲಕ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿ, ರಕ್ತದಾನ ಶಿಬಿರ ಸುಮಾರು ವರ್ಷಗಳಿಂದ ರಕ್ತದಾನ ಶಿಬಿರವಾಗಿದೆ. 15ನೇ ವರ್ಷದ ಹಿಂದೆ ಚಂದ್ರ ಅನ್ನುವಂತಹ ಸ್ನೇಹಿತ ಆತ್ಮೀಯನಾಗಿದ್ದು ಅಪಘಾತದಲ್ಲಿ ಮರಣ ಹೊಂದಿರ್ತಾನೆ. ಅವರ ಸವಿ ನೆನಪಿಗಾಗಿ ಆತನಿಗೋಸ್ಕರ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಈ ರಕ್ತದಾನ ಶಿಬಿರವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದು 14ನೇ ವರ್ಷದ ರಕ್ತದಾನ ಶಿಬಿರ. ಶ್ರೀ ಹನುಮ ಗೆಳೆಯರ ಬಳಗ ಸಂಘವನ್ನ ಕಟ್ಟಿಕೊಂಡು ಆ ಸಂಘದ ವತಿಯಿಂದ ಸಂಘದ ಸ್ನೇಹಿತರೆಲ್ಲರೂ ಸೇರಿ ಶಿಬಿರವನ್ನ ಮಾಡ್ತಿದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಆಗಮಿಸಿ ರಕ್ತದಾನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 80ರಿಂದ 100ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನ ದಾನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಸ್ಟ್ 22ನೇ ತಾರೀಕಿನಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ರಕ್ತದಾನ ಶಿಬಿರ ಪ್ರಾರಂಭವಾಗಿನಿಂದಲೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಯುವಕರು ತಂಡೋಪತಂಡಗಳಾಗಿ ಶಿಬಿರಕ್ಕೆ ಆಗಮಿಸಿ ರಕ್ತದಾನವನ್ನ ನೀಡ್ತಾ ಇದ್ದಾರೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಿರೋದು ಶ್ರೀ ಹನುಮ ಗೆಳೆಯರ ಬಳಗ ಸ್ನೇಹಿತರು. ಇಂತಹ ಶಿಬಿರಗಳು ಎಲ್ಲಾ ಯುವ ಜನತೆಗೂ ಪ್ರೇರಣೆಯಾಗಿ ಎಲ್ಲಾ ಕಡೆ ಇಂತಹ ಜನಪರ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿ ಯುವ ಜನತೆಯಲ್ಲಿ ವಿನಂತಿಸಿದ್ರು. ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ 80ರಿಂದ 110, 120 ಯೂನಿಟ್ ವರೆಗೂ ಕೂಡ ರಕ್ತವನ್ನು ದಾನ ಮಾಡಲಾಗ್ತಾ ಇದೆ. ಅಷ್ಟು ಯೂನಿಟ್ ಅನ್ನು ಕಲೆಕ್ಟ್ ಮಾಡಿ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಸ್ಟ್ 22ನೇ ತಾರೀಕು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷವೂ ಕೂಡ ಆಗಸ್ಟ್ 22ನೇ ತಾರೀಕು ಈ ದಿನ ರಕ್ತದಾನ ಶಿಬಿರ ಪ್ರಾರಂಭ ಆಗಿದೆ, ನಡೀತಾ ಇದೆ. ಇದೆಲ್ಲ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹನುಮ ಸೇವಾ ಬಳಗ ಸ್ನೇಹಿತರು, ಎಲ್ಲ ಯುವಕರು. ಆ ಒಂದು ವ್ಯವಸ್ಥೆಯ ಕಾಣಿಕೆಯ ಸೌಭಾಗ್ಯ ನಮ್ಮ ಎಲ್ಲ ಯುವಕರಿಗೆ ಸಿಗಬೇಕು. ಈ ಒಂದು ವಿಚಾರ ಎಲ್ಲ ಯುವಕರಿಗೂ ಪ್ರೇರಣೆಯಾಗಿ ಎಲ್ಲ ಕಡೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಗಳಾಗಬೇಕು. ಯಾಕೆಂದರೆ ಮನುಷ್ಯ ಏನು ಖರ್ಚಿಲ್ದಿರ ಒಂದು ಜೀವಕ್ಕೆ ಸಹಾಯ ಮಾಡಬಹುದು ಅಂದರೆ ಅದು ರಕ್ತದಾನ ಮಾಡಬಹುದು. ಯಾಕೆಂದರೆ ಇದು ಕೇವಲ 24 ಗಂಟೆಗಳಲ್ಲಿ ಮತ್ತೆ ಅವರಿಗೆ ರಕ್ತ ರಿಕವರ್ ಆಗಿಬಿಡುತ್ತೆ ದೇಹದಲ್ಲಿ. ಹಾಗಾಗಿ ರಕ್ತದಾನ ಮಾಡಿ ಇನ್ನೊಂದು ಜೀವಕ್ಕೆ ನೀವು ಆಧಾರವಾಗಬೇಕು ಅಂತೇಳ್ಬಿಟ್ಟು ನಿಮ್ಮಲ್ಲಿ ನಾವು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಈ ಒಂದು ಸಂಸ್ಥೆಗೆ, ನಮ್ಮ ಸಂಸ್ಥೆಗೆ ಪ್ರತಿ ವಿಚಾರದಲ್ಲೂ ಜೊತೆಗೂಡಿ ಯಲಹಂಕದ ಲಯನ್ಸ್ ಕ್ಲಬ್ ಸಂಸ್ಥೆ ಅಂತಕ್ಕಂಥದ್ದು ತುಂಬ ಸಹಕಾರಪೂರ್ವಕವಾಗಿದೆ. ಅವರು ನಮ್ಮ ಹತ್ರ ಬ್ಲಡ್ ತೆಗೆದುಕೊಂಡು ಹೋಗೋದು ಅಷ್ಟೇ ಅಲ್ದಿರ, ಯಾರಿಗಾದರೂ ತುಂಬ ಅವಶ್ಯಕತೆ ಇದೆ ರೋಗಿಗಳಿಗೆ ಅಂತ ಅನ್ನುವ ಸಮಯದಲ್ಲಿ ನಾವು ಅವರಿಗೆ ವಿಚಾರ ಮುಟ್ಟಿಸಿದ್ರೆ ಅವರು ತುಂಬ ಅದನ್ನು ಕೇರ್ ತೆಗೆದುಕೊಂಡು ನಮಗೆ ರಕ್ತದಾನದ ಸಹಾಯವನ್ನು ಮಾಡ್ತಾರೆ. ಅವರ ಸಹಾಯಕ್ಕೂ ನಾವು ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಮತ್ತು ಈ ರೀತಿಯಲ್ಲಿ ವೈಯಕ್ತಿಕವಾಗಿ ತುಂಬ ಜನ ಬಂದು ಇಲ್ಲಿ ರಕ್ತ ಕೊಡ್ತಾ ಇರೋದಕ್ಕೆ ಆ ಯುವಕರಿಗೆಲ್ಲ ಕೂಡ ಆ ಪ್ರೇರಣೆಗೆ ಅವ್ರಿಗೊಂದು ಅಭಿನಂದನೆ ತಿಳಿಸ್ತೇವೆ. ಈ ರೀತಿಯಾಗಿರ್ತಕ್ಕಂಥ ಪ್ರೇರಣೆ ಕೇವಲ ಯುವಕರಿಂದಲೇ ಆಗುತ್ತೆ. ಹಾಗಾಗಿ ಈ ಒಂದು ರಕ್ತದಾನ ಮಾಡೋ ಅಂತ ಒಂದೇ ವಿಚಾರ ಅಂತಲ್ಲ,
ದೇಶಾಂಗ ಕಟ್ಟುವಂತಹ ಮತ್ತು ದೇಶಕ್ಕೆ ಸಂಬಂಧಪಟ್ಟಂತಹ ಜನಗಳಿಗೆ ಸಹಾಯವಾಗುವಂತಹ ಪ್ರತಿ ವಿಚಾರದಲ್ಲೂ ಕೂಡ ಮನುಷ್ಯರು ಬದಲಾವಣೆ ಆದರೆ ಮಾತ್ರನೇ ಒಳ್ಳೆಯದಾಗತ್ತೆ ಅಂತ. ಬರೀ ಪೂಜೆಗಳು ಪುನಸ್ಕಾರಗಳು ಇವುಗಳಿಂದ ಮಾತ್ರ ದೇಶ ಉದ್ಧಾರ ಆಗುತ್ತೆ, ಒಳ್ಳೆಯದಾಗತ್ತೆ, ಪುಣ್ಯ ಬರುತ್ತೆ ಅಂತಲ್ಲ. ದೇವರ ಪೂಜೆಗಿಂತಲೂ ಅತೀವವಾಗಿರ್ತಕ್ಕಂಥ ಪುಣ್ಯ ಯಾವುದಂದರೆ ಮನುಷ್ಯನಿಗೆ ಸಹಾಯ ಮಾಡಬೇಕು, ಜೀವಿಗೆ ಸಹಾಯ ಮಾಡಬೇಕು ಅಂತೇಳಿ ಇಂತಹ ಕಾರ್ಯಗಳನ್ನು ಮಾಡಿರಿ, ಖಂಡಿತವಾಗಿ ದೇವರು ನಿಮ್ಮನ್ನು ಮೆಚ್ಚುತ್ತಾನೆ. ಈ ರೀತಿಯ ಸಹಾಯ ಮನೋಭಾವ ನಿಮಗೆಲ್ಲ ಬರಲಿ ಅಂತ ಹೇಳ್ಬಿಟ್ಟು ದೇವರು ನಿಮಗೆ ಆ ಆಶೀರ್ವಾದ ಕೊಡಲಿ, ಆ ಶಕ್ತಿ ಕೊಡಲಿ ಅಂತೇಳಿ ನಮ್ಮ ಹನುಮ ಬಳಗ ಕೋರ್ಕೊಳ್ಳುತ್ತೆ. ಜೈ. ಹಾಗೆ ಕುಂದಾಣ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಮನಗುಂಡನಹಳ್ಳಿ ಸುಬ್ಬೇಗೌಡರವರು ರಕ್ತದಾನ ಶಿಬಿರದಲ್ಲಿ ರಕ್ತದಾನವನ್ನ ಮಾಡಿ ಮಾತನಾಡಿ, ನಾವು ಈ ರಕ್ತದಾನ ಶಿಬಿರವನ್ನ ಶ್ರೀ ಹನುಮ ಗೆಳೆಯರ ಬಳಗ ಯುವಕರು ಸೇರಿ ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದೇವೆ. ಇದಕ್ಕೆ ಮುಖ್ಯ ಕಾರಣಭೂತರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸ್ನೇಹಿತ ಚಂದ್ರರವರು ಅಪಘಾತದಲ್ಲಿ ಮರಣ ಹೊಂದಿ 14 ವರ್ಷ ತುಂಬಿ ಇಂದಿಗೆ 15ನೇ ವರ್ಷ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಕ್ತದಾನ ಶಿಬಿರ ನಡೀತಾ ಇದೆ. 18 ವರ್ಷದಲ್ಲಿ ಅಪಘಾತದಲ್ಲಿ ಮೃತನಾಗಿರುತ್ತಾನೆ. ಮೃತನು ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಮನೆ ಮಾತಾಗಿದ್ದಂತಹ ಅವನನ್ನ ಮರೆಯಲಿಕ್ಕೆ ಆಗದೇ ಇರುವುದಕ್ಕೆ 2011ರಲ್ಲಿ ಅಪಘಾತದಲ್ಲಿ ತೀರ್ಕೊಂಡಂತಹ 2012ರಿಂದ ನಾವುಗಳು ರಕ್ತದಾನ ಶಿಬಿರವನ್ನ ಕಾರ್ಯರೂಪಕ್ಕೆ ತಂದೆವು. ಅಲ್ಲಿಂದ ಇಲ್ಲಿ ತನಕ ಪ್ರತಿ ವರ್ಷದಂತೆ ರಕ್ತದಾನ ಶಿಬಿರವನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದ್ರು. ಈ ರಕ್ತದಾನ ಶಿಬಿರದಲ್ಲಿ ಯಲಹಂಕ ಲಯನ್ಸ್ ರಕ್ತ ನಿಧಿ ಕೇಂದ್ರದ ವೈದ್ಯಾಧಿಕಾರಿಗಳು, ಸಹಾಯಕರು, ಶ್ರೀ ಹನುಮ ಗೆಳೆಯರ ಬಳಗದ ಸದಸ್ಯರು, ಯುವಕರು, ಜನಸಾಮಾನ್ಯರು ಶಿಬಿರದಲ್ಲಿ ಭಾಗವಹಿಸಿದ್ರು. ಇಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ. ಇದು ನಡೀತಾ ಇರೋದು ಈಗ ಇಷ್ಟೊತ್ತು ನಮ್ಮ ಲೋಕನಾಥಾಚಾರ್ಯ ಸ್ವಾಮಿಗಳು ಹೇಳಿರ್ತಾರೆ. ನಾವು ಒಬ್ಬ ಸ್ನೇಹಿತನಿಗೋಸ್ಕರ ಈ ರಕ್ತದಾನ ಶಿಬಿರನ ಏರ್ಪಡಿಸಿದ್ದು. 15ನೇ ವರ್ಷದಲ್ಲಿ ಅನಾಚಿತವಾಗಿ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿರ್ತಾರೆ. ಸೊ ಅವನು ಹೆಂಗಿದ್ದ ಅಂದರೆ ಎಲ್ಲರೂ ಮನಸ್ಸಲ್ಲೂ ಮನೆ ಮಾಡ್ಕೊಂಡಿದ್ದ. ಅವನ್ನ ಮರೆಯೋಕ್ಕಾಗದೇ ಇರೋಂಥ ಸ್ನೇಹಿತನಾಗಿದ್ದ. ಸೊ ಆ ಸ್ನೇಹಿತನ ಒಂದು ಇದರಲ್ಲಿ ನಾವು ಅವನು ಸತ್ತು ಮುಂದಿನ ವರ್ಷಕ್ಕೆ ನಾವು ಸ್ಟಾರ್ಟ್ ಮಾಡೀವಿ. ಅವನು 2011ರಲ್ಲಿ ತೀರ್ಕೊಂಡ. 2012ರಿಂದಲೇ ನಾವು ಬ್ಲಡ್ ಕ್ಯಾಂಪ್ ಸ್ಟಾರ್ಟ್ ಮಾಡೀವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ವರ್ಷನೂ ಸಹ ನಾವು ತಪ್ಪಿಸದೆ ನಡೆಸ್ಕೊಂಬರ್ತಾ ಇದ್ದೀವಿ. ಇಲ್ಲಿ ಬ್ಲಡ್ ಕ್ಯಾಂಪ್ ನಡೆಸೋದಕ್ಕೆ ನಾವು ವಿಜಯಪುರದಲ್ಲಿ ನಡೆಸ್ತಾ ಇದ್ರು ಸಹ ನಮಗೆ ದೊಡ್ಡಬಳ್ಳಾಪುರ, ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಕೊಯ್ರಾ, ಮನಗಂಡಹಳ್ಳಿ, ವಿಜಯಪುರ, ಹಾರೋಹಳ್ಳಿ ಈ ಸುತ್ತಮುತ್ತಲಿನ ಎಲ್ಲ ಸ್ನೇಹಿತರು ಬಂದು ನಮ್ಗೆ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಆ ಸ್ಪಂದಿಸಿ 100 ಮೇಲ್ಪಟ್ಟು ಯಾವಾಗಲೂ ಪ್ರತಿ ವರ್ಷವೂ 100 ಮೇಲ್ಪಟ್ಟು ಯೂನಿಟ್ಸು ಬ್ಲಡ್ ಕಲೆಕ್ಟ್ ಮಾಡಿ ಲಯನ್ಸ್ ಕ್ಲಬ್ ಅವ್ರು ಕೊಡ್ತಾ ಇದ್ದೀವಿ. ಆ ಲಯನ್ಸ್ ಕ್ಲಬ್ ಅವರು ಸಹ ನಮ್ಗೆ ಅಷ್ಟೇ ವಿಶ್ವಾಸವಾಗಿ ನಾವು ಯಾರಿಗೇ ತೊಂದರೆ ಇದ್ದಾಗ ಫೋನ್ ಮಾಡಿದ್ರು ಅವ್ರು ಪ್ರತಿ ಸಲನೂ ನಮಗೆ ಎಷ್ಟೇ ಬ್ಲಡ್ ಬೇಕು ಅಂದ್ರೂ ಕೊಟ್ಟು ನಮಗೂ ಸಹಕರಿಸವ್ರೆ. ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟು ಮಾತಾಡೋಕ್ಕ ನನ್ನ ಹೆಸರು ಸುಬ್ಬೇಗೌಡ ಅಂತೇಳಿ, ಮನಗಂಡಹಳ್ಳಿ, ಕುಂದಾಣ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ನಿಲ್ಲಿಸು ಚಿತ್ತವ ಭ್ರೂಕುಟಿಯಲಿ ಪಡೆ
ಸಂಕಲ್ಪವನು ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.